ಇವತ್ತಿನ ವಿಷಯ ಈ ಡಯಾಬಿಟಿಸ್ ಮಧುಮೇಹ ಈ ರೋಗನ ಔಷಧಿನೇ ಇಲ್ದಿರ ಯಾವುದೇ ವೈದ್ಯ ಪದ್ಧತಿಯ ಔಷಧಿಗಳು ತಗೊಳ್ದೇನೆ ಹೇಗೆ ನೀವು ಸರಿ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲಾರ್ಗೂ ಗೊತ್ತು, ಈಗ ಡಯಾಬಿಟಿಸ್ ಅಂತ ಹೇಳಿ ಔಷಧಿ ತಗೊಳಕ್ ಶುರು ಮಾಡಿದ್ರೆ ಸಾಯೋವರೆಗೂ ತಗೋಬೇಕು ಅಂತ. ಹೇಗೆ ನೀವು ಔಷಧಿನೇ ಇಲ್ದಿರ ಸರಿ ಮಾಡ್ಕೋಬಹುದು ಅಂದ್ರೆ, ಪ್ರತಿದಿನ ಓಡಾಟ ಇರಬೇಕು, ವಾಕಿಂಗ್ ಏನ್ ಹೇಳ್ತೀವಿ ಅದನ್ನ ಪ್ರತಿದಿನ ಮಾಡ್ಬೇಕು, ಯೋಗಾಭ್ಯಾಸ ಮಾಡ್ಬೇಕು. ಒತ್ತಡ ಇರಬಾರ್ದು. ಸ್ಟ್ರೆಸ್ ಯಾವಾಗ ಮಾಡ್ಕೊಳ್ತಿರೋ ಅವಾಗ್ಲೇ ಡಯಾಬಿಟಿಸ್ ಬರೋದು. ಆದ್ರಿಂದ ಏನೇ ಆದ್ರೂ ಸ್ಟ್ರೆಸ್ ಮಾಡ್ಕೋಬಾರ್ದು. ಮತ್ತಿನ್ನೊಂದೇನು ಅಂದ್ರೆ, ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ ಬೆಂಡೆಕಾಯಿನ ತಿನ್ನೋದ್ರಿಂದ ಅದಕ್ಕೆ ಉಪ್ಪು ಅಥವಾ ಸಕ್ಕರೆ ಎರಡೂ ಹಾಕೋಬಾರ್ದು. ಯಾವುದು ಹಾಕೊಳ್ದಿರ ಕಾಯಿ ತುರಿ ಇಟ್ಕೊಂಡು ಮಧ್ಯದಲ್ಲಿ ಬೇಕಿದ್ರೆ ಪೆಪ್ಪರ್ ಹಾಕೋಬಹುದು. ಹಾಕೊಂಡು ತಿನ್ನೋದ್ರಿಂದ ಪ್ರತಿದಿನ ಒಂದೊಂದು ಬೆಂಡೆಕಾಯಿ ಹಸಿ ಇದನ್ನ ಕಚ್ಚಿ ಕಚ್ಚಿ ತಿನ್ಬೇಕು. ಹೊರಗಡೆ ಚೆನ್ನಾಗಿ ತೊಳೆದಿರ್ಬೇಕು, ಯಾಕೆಂದ್ರೆ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಹಾಕ್ತಾರೆ. ಆ ತರ ತಿನ್ನೋದ್ರಿಂದ ಖಂಡಿತವಾಗ್ಲೂ ಡಯಾಬಿಟಿಸ್ನ ತಡೆಗಟ್ಟಬಹುದು. ಮೊದಲನೇ ಸ್ಟೇಜ್ ಅಲ್ಲಿ ಗೊತ್ತಾದಾಗ ಈ ತರ ಮಾಡ್ಕೊಳ್ತಾ ಬಂದ್ರೆ ಅವ್ರಿಗೆ ಆ ಕಾಯಿಲೆ ಉಲ್ಬಣ ಆಗದೆ ಇರೋ ಹಾಗೆ ನಾವು ನೋಡ್ಕೊ.